ಹಾಯ್ ಎಲ್ರಿಗೂ. ಈ ವಿಡಿಯೋ ಬಂದು ಗಣೇಶ ಹಬ್ಬದ ಲಾಗ್ ಆಗಿರುತ್ತೆ. ಈ ವಿಡಿಯೋ ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ಬಿಕಾಸ್ ಆಫ್ ಸಮ್ ರೀಸನ್ಸ್ ಎಡಿಟ್ ಮಾಡಿ ಹಾಕೋದಕ್ಕಾಗಿಲ್ಲ. ಅದಕ್ಕೆ ನನ್ನ ಕಡೆಯಿಂದ ಕ್ಷಮೆ ಇರಲಿ. ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಈ ಲಾಗ್ನ ಶುರು ಮಾಡೋಣ. ಮೊದಲನೇದಾಗಿ ಹೇಳಬೇಕು ಅಂದರೆ, ನನಗೆ ಹಬ್ಬಗಳಲ್ಲಿ ಇಷ್ಟ ಆಗೋ ಹಬ್ಬಗಳು ಯಾವುದ್ಯಾವುದು ಅಂತಂದರೆ, ಒಂದು ದೀಪಾವಳಿ ಹಬ್ಬ, ಇನ್ನೊಂದು ಗಣೇಶ ಹಬ್ಬ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಹಸ್ಬೆಂಡ್ ಮನೆ ಕಡೆಯಲ್ಲಿ ಗಣೇಶ ಹಬ್ಬ ಮಾಡೋ ಪದ್ಧತಿ ಇಲ್ಲ, ಅಂದರೆ ಹೊರಗಡೆಯಿಂದ ಗಣೇಶ ತಂದು ಕೂಡಿಸೋ ಪದ್ಧತಿ ಇಲ್ಲ. ಸೊ ಹಾಗಾಗಿ ನನಗೆ ಈ ಹಬ್ಬ ಮಿಸ್ ಮಾಡೋಕ್ಕೆ ಇಷ್ಟನೇ ಇರಲಿಲ್ಲ. ನಂಗೆ ಚಿಕ್ಕವಳಿರ್ಬೇಕಾದಾಗಿಂದನೂ ಗಣೇಶ ಹಬ್ಬ ಮಾಡೋದಂದರೆ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಇಂಡಿಯಾದಿಂದ ಒಂದು ಬೆಳ್ಳಿ ಗಣಪತಿ ತಂದಿದ್ದೆ. ಸೊ ಅದನ್ನೇ ಇಟ್ಟು ಪೂಜೆ ಮಾಡಿದೆ. ಹಿಂದಿನ ದಿನವೇ ಎಲ್ಲ ಚಿಕ್ಕದಾಗಿ ಡೆಕೋರೇಷನ್ ಮಾಡಿಕೊಂಡಿದ್ದೆ. ಇಲ್ಲಂತೂ ಹಾರಗಳು ಸಿಗೋದು ತುಂಬ ಕಷ್ಟ ಇದೆ. ಸೊ ಅಲ್ಲ ಹೂಗಳೆಲ್ಲ ತೊಗೊಂಬಂದು ನಾನೇ ಹಾರ ಎಲ್ಲ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡಿದ್ದೆ. ಆಮೇಲೆ ಮಾರ್ನಿಂಗ್ 4:30ಗೆಲ್ಲ ಎದ್ದು ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಕ್ಚುಲಿ ಇಲ್ಲಿ ಟೈಮಿಂಗ್ ಇರೋದ್ರಿಂದ ಮೇ ಬಿ ನನಗೆ ನೆನಪಿಲ್ಲ, 6:30ನೋ ಅಥವಾ 8:30 ಒಳಗಡೆ ಪೂಜೆ ಮುಗಿಸ್ಬೇಕಾಗಿತ್ತು. ಹಾಗಾಗಿ ನಾನು ಮಾರ್ನಿಂಗ್ 4:15ಗೆ ಎದ್ದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಇಲ್ಲಿ ಅಮೇರಿಕಾದಲ್ಲಿ ಕಟ್ಟಿಗೆ ಮನೆಗಳಿರೋದ್ರಿಂದ ದೀಪ ಹಚ್ಚೋದಷ್ಟು ಸೇಫ್ ಅಲ್ಲ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನಾನು ಹೊರಗಡೆಯಿಂದ ಚಿಕ್ಕ ಚಿಕ್ಕ ಲೈಟ್ ಲ್ಯಾಂಪ್ಗಳು ತಂದಿದ್ದೆ. ಸೊ ಅದನ್ನೇ ಹಚ್ಚಿದ್ದೆ. ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಹೇಳಲೇಬೇಕು, ಮಾರ್ನಿಂಗ್ ಬೇಗ ಎದ್ದು ಮಾಡೋ ಕೆಲಸದಲ್ಲಿರೋ ಒಂದು ತೃಪ್ತಿ, ಆ ಒಂದು ಕಾನ್ಸಂಟ್ರೇಷನ್ನು, ಆ ಒಂದು ಫೋಕಸ್ಡ್ ಮೈಂಡು, ಸೊ ರಿಯಲಿ ನನಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಮಾರ್ನಿಂಗ್ ಬೇಗ ಎದ್ದು ಕೆಲಸ ಮಾಡೋದಕ್ಕೆ. ಯಾಕಂದರೆ ನಮಗೆ ಒಂದು ಲಾಂಗ್ ಡೇ ಸಿಕ್ಕಂಗೆ ಆಗುತ್ತೆ. ಆಮೇಲೆ ನಮಗೆಲ್ಲ ಕೆಲಸಗಳನ್ನು ನಾವು ಸಮಾಧಾನವಾಗಿ ಫುಲ್ ಫೋಕಸ್ಡಾಗಿ ಚೆನ್ನಾಗಿ ಕೆಲಸ ಮಾಡ್ತೀವಿ. ಅಷ್ಟೊಂದು ಹರಿಬರಿಯಾಗಿರೋದಿಲ್ಲ. ಆಮೇಲೆ ಯಾವುದೇ ಒಂದು ಕೆಲಸ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದೇನೆಂದರೆ, ಯಾವುದೋ ಒಂದು ಅಡುಗೆ ಆಗಲಿ ಅಥವಾ ಕೆಲಸ ಆಗಲಿ ಓದೋದಾಗಲಿ ಅದರಲ್ಲಿ ತುಂಬ ಫೋಕಸ್ಡ್ ಆಗಿರ್ತೀವಿ. ಆಮೇಲೆ ಅಡುಗೆ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಡಿಫ್ರೆಂಟ್ ಡೇಸ್ಗಿನ ಆ ದಿನ ಒಂಥರ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಮಾರ್ನಿಂಗ್ ಬೇಗ ಹೇಳೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಮತ್ತು ಹಾಗೆ ಪೂಜೆ ಮಾಡ್ತಾ ದೇವ್ರ ಜೊತೆ ಒಂದಿಷ್ಟು ಮಾತುಕತೆ, ಆಮೇಲೆ ದೇವ್ರಿಗೆ ಒಂದೆರಡು ಅಪ್ಲಿಕೇಶನ್ ಹಾಕೋದಾಯಿತು. ಆಮೇಲೆ ಏನೋ ಕೆಲವೊಂದು ಎಷ್ಟೋ ವಿಷಯಗಳಿರುತ್ತೆ, ನಾವು ಯಾರ ಜೊತೆನೂ ಶೇರ್ ಮಾಡೋಕ್ಕಾಗಲ್ಲ. ಅಂಥ ವಿಷಯಗಳು ನಾವು ದೇವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ. ಆವಾಗ ನಮಗೆ ಸಮಾಧಾನ ಆಗುತ್ತೆ. ಯಾರ ಜೊತೆನೂ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಆಮೇಲೆ ಪೂಜೆ ಎಲ್ಲ ಆದಮೇಲೆ ನಾನು ಅಡುಗೆ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೇನ್ ಅಡುಗೆಯಲ್ಲಿ ಏನಿತ್ತು ಅಂದರೆ, ಅವತ್ತು ನಾನು ಮೋದಕ, ಗಣೇಶನಿಗೆ ಇಷ್ಟವಾದದ್ದು ಅಂದರೆ ಮೋದಕ ಅಲ್ವಾ. ಸೊ ಏನಂದರೆ ಕಾಯಿ ತುರಿ ಮತ್ತು ಬೆಲ್ಲ ಹಾಕಿ ನಾನು ಮೋದಕ ಮಾಡಿದೆ. ಆಮೇಲೆ ಮತ್ತು ಚಿತ್ರಾನ್ನ ಮಾಡಿದೆ, ಮತ್ತು ಕಾಳು ಹಾಕಿ ಕೋಸಂಬರಿ ಎಲ್ಲ ಮಾಡಿದೆ. ಎಲ್ಲ ಅಡುಗೆ ತುಂಬ ಚೆನ್ನಾಗಾಗಿತ್ತು. ನನ್ನ ಹಸ್ಬೆಂಡ್ ಸ್ಪೆಷಲಿ ಸ್ವೀಟ್ ಅಂದ್ರೇ ಮುಟ್ಟಲ್ಲ, ಅವ್ರು ತುಂಬ ದೂರ ಇರ್ತಾರೆ. ಬಟ್ ಆದರೂ ಕೂಡ ಅವತ್ತು ಮೋದಕ ಎಲ್ಲ ತಿಂದಿದ್ರು. ರಿಯಲಿ ಇಟ್ ವಾಸ್ ವೆರಿ ಗುಡ್. ಸೊ ಈಗ ನಾನು ಡೆಕೋರೇಷನ್ ಒಂದೆರಡು ಕ್ಲಿಪ್ಸ್ ಹಾಕಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ನೋಡಿ, ನಾನು ಇಂಡಿಯಾದಿಂದ ಈ ಥರ ಎಲ್ಲ ತೋರಣಗಳೆಲ್ಲ ತೊಗೊಂಬಂದಿದ್ದೆ. ನನಗೆ ತುಂಬ ಇಷ್ಟ ಮನೆಯೆಲ್ಲ ಡೆಕೋರೇಷನ್ ಮಾಡೋದಕ್ಕೆ. ಸೊ ಹಾಗಾಗಿ ಈ ಥರ ಎಲ್ಲ ಹಾಕಿದರೆ ಅದು ಒಂದೇನೋ ಆ ಬಾಗಿಲಿಗೆ ಅಥವಾ ನಮ್ಮ ಇಂಡಿಯನ್ಸ್ ಮನೆಗಳಿಗೆ ಒಂದೇನೋ ಒಂದು ಕಳೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು.
ನಾನು ಅಡುಗೆ ಎಲ್ಲ ಮುಗಿಯೋಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕೂಡ ಎದ್ದು ರೆಡಿಯಾಗಿ ನೈವೇದ್ಯ ಅವರೇ ಮಾಡಿದ್ದು. ನಾನೆಲ್ಲ ಅಡುಗೆ ಮಾಡಿಕೊಟ್ಟೆ. ಸೊ ಅದನ್ನು ನೈವೇದ್ಯ ಮಾಡಿದರು. ನೀವು ನೋಡ್ಬೋದು ಅವರು ಲುಂಗಿ ಮತ್ತು ಶರ್ಟ್ ಹಾಕಿದ್ದಾರೆ. ಮತ್ತು ನಮ್ಮ ಕಡೆ ಕಂಪಲ್ಸರಿ ನಾರ್ತ್ ಕರ್ನಾಟಕದಲ್ಲಿ ನಾವು ಬೆಳಿಗ್ಗೆ ಸ್ನಾನ ಮಾಡಿದಾಗ ಅಥವಾ ಮುಖ ತೊಳೆದಾಗ ನಾವು ವಿಭೂತಿ ಕಂಪಲ್ಸರಿ ಹಚ್ಚುತ್ತೀವಿ. ನಾವು ಅಮೇರಿಕಾದಲ್ಲಿರಲಿ ಅಥವಾ ಇಂಡಿಯಾದಲ್ಲಿರಲಿ ಎಲ್ಲೇ ಇದ್ದರೂ ಕೂಡ ನಾವು ಅದನ್ನು ಹಚ್ಚೋದು ಮಾತ್ರ ಬಿಡಲ್ಲ. ಸೊ ಕಂಪಲ್ಸರಿ ಎಲ್ಲೇ ಇದ್ದರೂ ಕೂಡ ಸ್ನಾನ ಆದಮೇಲೆ ವಿಭೂತಿ ಹಚ್ಚುತ್ತೀವಿ. ನೀವು ನೋಡ್ಬೋದು ನನ್ನ ಹಸ್ಬೆಂಡ್ ಹಚ್ಚಿದ್ದಾರೆ, ತುಂಬ ಚೆನ್ನಾಗಿ ಅನಿಸ್ತಾ ಇದ್ದಾರೆ ಲುಂಗಿ ಮತ್ತು ಶರ್ಟಲ್ಲಿ. ನಾನು ಕೂಡ ಸಿಂಪಲ್ಲಾಗಿ ಟ್ರೆಡಿಷ್ನಲ್ಲಾಗಿ ರೆಡಿ ಆಗಿದ್ದೆ, ಸ್ಯಾರಿ ಎಲ್ಲ ಹಾಕಿದ್ದೆ. ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಇಡೀ ದಿನ ಹಬ್ಬ ಆಚರಣೆ ಮಾಡಿದ್ದಕ್ಕೆ ಆ ಹಬ್ಬದ ಊಟ ಆಮೇಲೆ ಹಬ್ಬದ ವೈಬ್ಸೇ ಒಂಥರ ಡಿಫ್ರೆಂಟ್ ಅಲ್ವಾ. ಸೊ ಹಾಗಾಗಿ ತುಂಬ ಖುಷಿ ಆಗ್ತಾಯಿತ್ತು ಆವತ್ತಿನ ದಿನ ಎಲ್ಲ. ಇಡೀ ದಿನ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸೊ ಹೀಗಿತ್ತು ನಮ್ಮ ಅಮೇರಿಕಾದಲ್ಲಿ ಹೇಗೆ ಹಬ್ಬನ ಆಚರಿಸಿದ್ವಿ, ಹೇಗೆ ಮಾಡಿದ್ವಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಟು ಆಲ್.